ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ಮಕ್ಕಳದ್ದು ಡಿಮಾಂಡ್ ವಾಟರ್ ಮೆಲನ್ ಅಲ್ಲಿ ಮೊಹಿಟೋ ಮಾಡಿ ಕೊಡು ಅಂತ. ಸೊ ಊರಿಂದ ವಾಟರ್ ಮೆಲನ್ ಬಂದಿದೆ, ಮೊಹಿಟೋ ಮಾಡೋಣ. ಹಾಗೆ ಅದೇ ರೀತಿ ವಾಟರ್ ಮೆಲನ್ ಅಲ್ಲಿ ಬೇರೆ ಬೇರೆ ಟೈಪ್ ಆಫ್ ಜ್ಯೂಸ್ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಬೇರೆ ಟೈಪ್ 2 ಜ್ಯೂಸ್ ಅನ್ನು ಕೂಡ ಮಾಡಿ ತೋರಿಸ್ತೇನೆ. ಮೊದಲಿಗೆ ನಾವು ಮೊಹಿಟೋ ಮಾಡೋಣ. ಮೊದಲಿಗೆ ನಾವು ವಾಟರ್ ಮೆಲನ್ ಅನ್ನು ನೀಟಾಗಿ ಕಟ್ ಮಾಡಿಕೊಂಡು, ಮೊಹಿಟೋ ತುಂಬ ಈಸಿ. ಚೆನ್ನಾಗಿ ಕೂಡ ಇದೆ, ಹಾಗೆ ತಿನ್ನಲಿಕ್ಕೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಲೆಮನ್ ಅನ್ನು ಕಟ್ ಮಾಡಿ ಇಟ್ಕೊಳ್ಳುವ. ಮೊಜಿಟೋನ ಪಟಾಪಟ್ ಅಂತ ತುಂಬ ಈಸಿಯಾಗಿ ಮಾಡ್ಬೋದು. ನಾನಿಲ್ಲೊಂದು ಜಾರನ್ನು ತಗೊಂಡಿದ್ದೇನೆ. ಸೊ ಇದಕ್ಕೆ ನಾನು ಏನು ಲೆಮನ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮಗೆ ಮೇಯ್ನ್ ಬೇಕಾಗಿರುವಂಥದ್ದು ಪುದೀನ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಒಂದು 10 ರಿಂದ 12 ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಹಾಗೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೀಟಾಗಿ ಕ್ರಷ್ ಮಾಡಿಕೊಳ್ಳುವ. ನಾನಿಲ್ಲಿ ಸ್ವಲ್ಪ ವಾಟರ್ ಮೆಲನನ್ನು ಸ್ಲೈಸ್ ಮಾಡಿ ತಗೊಂಡಿದ್ದೇನೆ. ವಾಟರ್ ಮೆಲನ್ ಸ್ಲೈಸನ್ನೇ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ. ವಾಟರ್ ಮೆಲನ್ ಸ್ಲೈಸ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಇದನ್ನೇ ಜ್ಯೂಸ್ ಮಾಡಿ ಆದರೂ ಹಾಕ್ಬೋದು. ಹಾಗೆ ಒಂದು 4-5 ಐಸ್ ಕ್ಯೂಬನ್ನು ಹಾಕ್ಕೊಳ್ಳುವ. ಅದ ನಂತರ ವೆರಿ ಈಸಿ, ಮನೇಲಿ 7up ಇಲ್ಲ ಸ್ಪ್ರೈಟ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಕೆಲವರು ಸೋಡಾ ಕೂಡ ಹಾಕ್ತಾರೆ. ಸೋಡಾ ಹಾಕೋದಾದರೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 7upನ್ನೇ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇಷ್ಟೇ. ಇದನ್ನೇ ನಾವು ಶಾಪಲ್ಲೆಲ್ಲ 300-400 ಕೊಟ್ಟು ಕುಡಿತೇವೆ ಅಲ್ವಾ, ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು. ನಮ್ಮ ಮೊಹಿಟೋ ರೆಡಿ ಆಗಿದೆ, ಆರಾಮಾಗಿ ಕುಡಿಬಹುದು. ಇನ್ನೊಂದು ಹೆಲ್ದಿಯಾಗಿರುವಂತಹ ವಾಟರ್ ಮೆಲನ್ ಡ್ರಿಂಕ್ ಮಾಡಲಿಕ್ಕೆ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಸೊ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ವಾಟರ್ ಮೆಲನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನಾನಿಲ್ಲಿ ಸೀಡ್ಸನ್ನು ತೆಗಿಲಿಲ್ಲ, ಸೀಡ್ಸ್ನೊಂದಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಯಾಕಂತಂದರೆ ಸೀಡ್ಸ್ ಕೂಡ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು, ವಾಟರ್ ಮೆಲನ್ ಸೀಡ್ಸ್. ಹಾಗಾಗಿ ಅದು ಕೂಡ ಗ್ರೈಂಡ್ ಆಗುತ್ತಲ್ವಾ. ಹಾಗೆಯೇ ಈ ಜ್ಯೂಸಿಗೆ ನಾನು ಒಂದು 8 ರಿಂದ 10 ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಇಂಚ್ ಆಗುವಷ್ಟು ಜಿಂಜರ್. ಇವಾಗ ಶುಗರ್ ಬೇಕು ಅಂದರೆ ಶುಗರ್ ಹಾಕ್ಕೊಳ್ಬೋದು, ಇಲ್ಲ ಹೀಗೆ ಕುಡಿಯೋರಾದರೆ, ಈಗ ಡಯಟ್ ಕಾನ್ಸಿಯಸ್ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಇದ್ದರೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಅವರಿದ್ದರೆ ಹೀಗೆ ಕುಡಿಬೋದು. ಇಲ್ಲ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಆ್ಯಕ್ಚುಲಿ ಕೆಂಪು ಕಲ್ಸಕ್ಕರೆ ತಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದೇ 1 ಸ್ಪೂನನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಬೇಕು ಅಂತಂದರೆ ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು
ಜ್ಯೂಸ್ ಮಾಡಿ ತಗೊಂಬರುವ. ಜ್ಯೂಸ್ ರೆಡಿಯಾಗಿದೆ. ಸೊ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡಿ ವಾಟರ್ ಮೆಲನ್ ಜ್ಯೂಸನ್ನು ತಗೊಂಡಿದ್ದೇನೆ. ಸೊ ತುಂಬಾ ಯಮ್ಮಿಯಾಗಿರುತ್ತೆ ಇದು, ಯಾಕಂತಂದರೆ ಆ ಪುದೀನ ಮತ್ತು ಜಿಂಜರ್ ಶುಂಠಿಯ ಫ್ಲೇವರ್ ಇದೆಯಲ್ಲ ಸಖತ್ತಾಗಿರುತ್ತೆ. ಸೊ ಮೇಲ್ಗಡೆಯಿಂದ ನಾನು ಸ್ವಲ್ಪ ವಾಟರ್ ಮೆಲನನ್ನು ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅದು ಬಾಯಿಗೆ ಸಿಕ್ಕಿದರೆ ಇನ್ನೂ ಮಜಾ ಇರುತ್ತಲ್ವ. ಹಾಗೆ ಸ್ವಲ್ಪ ಮೇಲ್ಗಡೆಯಿಂದ ಪುದೀನ ಎಲೆಯನ್ನು ಹಾಕೊಳ್ಳ. ವಾವ್, ನೋಡಲಿಕ್ಕೆ ಕೂಡ ಎಮ್ಮೆಯಾಗಿದೆ, ಅದೇ ರೀತಿ ಕುಡಿಲಿಕ್ಕೆ ಕೂಡ ಅಷ್ಟೇ ಎಮ್ಮೆಯಾಗಿರುತ್ತೆ ಈ ಸಮ್ಮರ್ ಸೀಸನಲ್ಲಿ. ನಾನಿಲ್ಲಿ ಐಸ್ ಕ್ಯೂಬನ್ನು ಆ್ಯಡ್ ಮಾಡಲಿಲ್ಲ, ಯಾಕಂತಂದರೆ ನಾನು ವಾಟರ್ ಮೆಲನನ್ನೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದು ಕೋಲ್ಡೇ ಇದೆ, ಹಾಗಾಗಿ ನಾನು ಐಸ್ ಕ್ಯೂಬನ್ನು ಹಾಕ್ಕೊಂಡಿಲ್ಲ. ಬೇಕು ಅಂತಂದರೆ ಐಸ್ ಕ್ಯೂಬನ್ನು ಮೇಲ್ಗಡೆ ಹಾಕ್ಕೊಳ್ಬೋದು. ಫ್ಲೇವರ್ ತುಂಬಾ ಚೆನ್ನಾಗಿದೆ. ನಮಗೆ ಇದನ್ನು ಕುಡಿತಾ ಇದ್ದರೆ ಕಬ್ಬಿನ ಹಾಲು ಇದೆಯಲ್ಲ, ಶುಗರ್ ಕೇನ್ ಜ್ಯೂಸ್, ಅದನ್ನು ಕುಡಿದಾಗೆ ಫೀಲ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ವಾಟರ್ ಮೆಲನ್ ಇದು ಮಿಲ್ಕ್ ಶೇಕ್ ಮಾಡುವ ಅಲ್ವಾ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸಹ ಬೀಜವನ್ನು ತೆಗೆಯೋದಿಲ್ಲ. ಮೊಹಿಟೋಗೆ ಮಾತ್ರ ನಾವು ಸೀಡ್ಸನ್ನು ತಗೊಂಡ್ರೆ ಒಳ್ಳೆಯದು ಅಷ್ಟೇ. ಇದಕ್ಕೆ ಒಂದು 2 ಏಲಕ್ಕಿಯನ್ನು ಹಾಕೊಳ್ಳುವ ಫ್ಲೇವರ್ಗೆ, ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೂಡ. ಹಾಗೆ ಪೆಪ್ಪರ್ಕಾರ್ನ್ ಸಾಧಾರಣ ನಾನೊಂದು 7-8 ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಆಗುತ್ತೆ, ಬೇಡ ಅಂತಂದರೆ ಕಡಿಮೆನೂ ಹಾಕ್ಕೊಳ್ಬೋದು, ಬಟ್ ಸ್ವಲ್ಪ ಹಾಕಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಿಲ್ಕ್ ಶೇಕ್ ಆಗಿರೋದ್ರಿಂದ 1 ಕಪ್ ಆಗುವಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವೀಟಿಗೆ ನಾನಿಲ್ಲಿ ಶುಗರನ್ನು ತಗೊಳ್ತಾ ಇದ್ದೇನೆ. ವಾಟರ್ ಮೆಲನೇ ತುಂಬ ಸ್ವೀಟ್ ಆಗಿದೆ, ಜಾಸ್ತಿ ಬೇಕಂತಿಲ್ಲ, 1-2 ಸ್ಪೂನ್ ಹಾಕಿದರೆ ಸಾಕಾಗತ್ತೆ. ಸೊ ಬ್ಲೆಂಡ್ ಮಾಡಿ ತಗೊಳ್ಳುವ. ಜ್ಯೂಸ್ ರೆಡಿಯಾಗಿದೆ, ಫಿಲ್ಟರ್ ಮಾಡಿ ತರೋಣ. ಫಿಲ್ಟರ್ ಮಾಡಿ ತೊಗೊಂಡು ಬಂದಿದ್ದೇನೆ. ಜ್ಯೂಸ್ ರೆಡಿಯಾಗಿದೆ. ಬೇಕು ಅಂತಂದರೆ ಮೇಲಿಂದ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು, ಸಬ್ಜಾ ಅಥವಾ ಬೆಸಿಲ್ ಸೀಡ್ಸ್. ನಾನಿಲ್ಲಿ ಸ್ವಲ್ಪ ಬೆಸಿಲ್ ಸೀಡ್ಸನ್ನು ತಗೊಂಡಿದ್ದೇನೆ, ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೇನೆ. ಎಮ್ಮಿ ವಾಟರ್ ಮೆಲನ್ ಮಿಲ್ಕ್ ಶೇಕ್ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ, ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿದೆ. ಯಾಕಂತಂದರೆ ಕಾರ್ಡಮಮ್ ಫ್ಲೇವರ್ ಹಾಗೆ ಪೆಪ್ಪರ್ ಹಾಕಿದ್ದು ಎಲ್ಲ ಒಟ್ಟಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಹೆಲ್ತ್ ವೈಸ್ ಕೂಡ ಗುಡ್, ಅದೇ ರೀತಿಯಲ್ಲಿ ಬೇಸಿಗೆಗೆ ಕೂಡ ಚೆನ್ನಾಗಿರುತ್ತೆ. ಮೇಲ್ಗಡೆ ಐಸ್ ಕ್ಯೂಬ್ ಹಾಕ್ಕೊಳ್ಬೋದು, ಬಟ್ ನಾನು ಆಲ್ರೆಡಿ ಹೇಳಿದಾಗೆ ವಾಟರ್ ಮೆಲನ್ ಕೂಡ ಫ್ರಿಜ್ಜಲ್ಲಿ ಹಾಕಿ ಮಾಡಿದ್ದು, ಹಾಗೆ ಹಾಲು ಕೂಡ ಚಿಲ್ಡ್ ಮಿಲ್ಕನ್ನೇ ಹಾಕಿರೋದ್ರಿಂದ ನಾನಿಲ್ಲಿ ಐಸ್ ಕ್ಯೂಬನ್ನು ಹಾಕ್ತಾಯಿಲ್ಲ. ಬೇಕಾದರೆ ಕುಡಿಯುವಾಗ ಐಸ್ ಕ್ಯೂಬ್ ಹಾಕಿ ಕುಡಿಬೋದು, ಇಲ್ಲ ಇದನ್ನೇ ಹೀಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಸರ್ವ್ ಮಾಡ್ಕೊಂಡು ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ವಾಟರ್ ಮೆಲನಿಂದ ಮೊಹಿಟೋ ಹಾಗೆ ಜಿಂಜರ್ ಮತ್ತು ಪುದೀನ ಹಾಕಿರುವಂತಹ ಒಂದು ಜ್ಯೂಸ್, ಅದೇ ರೀತಿ ಮಿಲ್ಕ್ ಶೇಕ್. ಈ 3 ಡ್ರಿಂಕ್ ಈ ಸಮ್ಮರ್ ಟೈಮಲ್ಲಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ಈ ಜ್ಯೂಸನ್ನು ನಿಮ್ಮ ಮನೇಲಿ ಮಾಡಿ ಕುಡಿದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಸಪೋರ್ಟ್ ಹೀಗೆ ಮುಂದುವರಿಲಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಾನ್ ಪೀಪಲ್ಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ.
ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.